ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸಕಲೇಶ್ಪುರಕ್ಕೆ ಬಂದಿದ್ದೀನಿ ಈಗ. ಅಂಕಲ್ದು ಒಂಚೂರು ಕೆಲಸ ಇತ್ತು, ಅವ್ರ ಕೆಲಸ ಜೊತೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಈಗ ಅದಕ್ಕೆ ಎ ಸಿ ಆಫೀಸಿಗೆ ಬಂದು ಊಟಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ವೇಟಿಂಗ್. ಸ್ವಲ್ಪ ರೆಸ್ಟಿಂಗ್ ನಿಲ್ಲಿಸಿದ್ದೀವಿ. ನೇತ್ರಾವತಿ ನದಿ ನೀರೇನು ಅಷ್ಟಿಲ್ಲ. ಒಂದ್ಕಲ್ಲೆಲ್ಲ ನೀರಲ್ಲಿ ಒಂಚೂರು ಪ್ರದಕ್ಷಿಣೆ ತೀರ್ಥದ ಥರ. ಎಂಟ್ರಿ ಟು ಧರ್ಮಸ್ಥಳ. ಜೈ ಮಂಜುನಾಥ. ಪೂಜೆ ನಡೀತಾ ಇದೆ, ಅದಕ್ಕೆ ಕ್ಯೂ ಅಲ್ಲಿ ನಿಲ್ಸಿದ್ದಾರೆ. ಒಂದು 15 ನಿಮಿಷ ಪೂಜೆ ಅಂತ. ಸರ್ ಹಾಂ, ಬ್ಲಾಗು. ಫ್ರೆಂಡ್ಸ್, ನನ್ನ ಮೊಬೈಲ್ದು ಚಾರ್ಜ್ ಖಾಲಿ ಆಯಿತು, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲಿಲ್ಲ. ಬಟ್ ಈ ಟೈಮಲ್ಲಿ ಬನ್ನಿ ಧರ್ಮಸ್ಥಳಕ್ಕೆ, ಜನನೂ ಕಮ್ಮಿ ಇದ್ದಾರೆ. ನಮಗೆ ಅಂತ ಬೇಗ ದರ್ಶನ ಆಯಿತು. ಎಂಟ್ರೆನ್ಸ್ VIP ಪಾಸು ಅಂಕಲಿಂದ. ನೀವು ಬನ್ನಿ, ಬೇಗ ದರ್ಶನ ಆಗುತ್ತೆ. ರೋಡು ಚೆನ್ನಾಗಿದೆ. ಶಿರಡಿ ಘಾಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆರಾಮ್ 2 ವೇ ಇದೆ, ಆರಾಮಾಗಿ ಬರ್ಬೋದು. ಬನ್ನಿ ಫ್ರೆಂಡ್ಸ್. ನಾಳೆ ನಮ್ಮ ಅಪ್ಪನ ಫ್ರೆಂಡು ಅವ್ರ ಮಗಂದು ಮದುವೆ ಇದೆ. ಹಂಗಾಗಿ ಹಿಂಗೆ ಧರ್ಮಸ್ಥಳ ರೂಟ್ ಮೇಲೆ ಹೋಗ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಇವತ್ತು ನೈಟು ಇಲ್ಲಿ ಸುಳ್ಯದಲ್ಲಿ ಹಾಲ್ಟ್ ಆಗ್ತಾಯಿದ್ದೀವಿ. ನಾಳೆ ಅಪ್ಪನ ಫ್ರೆಂಡ್ ಮಗಂದು ಮದುವೆ ಇದೆ. ಸೆಕೆಂಡ್ ಫ್ಲೋರ್. ನಾವು ಸ್ಟೇ ಆಗ್ತಿರೋ ರೂಮ್. ಈಗ ನೋಡಿದ್ರಲ್ಲ, ಅವರು ನಮ್ಮ ಅಪ್ಪಾಜಿ ಫ್ರೆಂಡು. ನಮ್ಮ ಅಪ್ಪಾಜಿನ ತುಂಬ ನೆನಪು ಮಾಡ್ಕೊಂಡ್ರು, ನಮ್ಮ ಅಪ್ಪಾಜಿ ಅಮ್ಮನ. ಖುಷಿ ಆಯಿತು ಮಾತ್ರ. 2ನೇ ದಿನ. ಈಗ ಅಪ್ಪಾಜಿ ಫ್ರೆಂಡ್ ಮಗನ ಮದುವೆಗೆ ಹೋಗ್ತಾಯಿದ್ದೀವಿ. ಅದಕ್ಕೂ ಮುಂಚೆ ಒಂಚೂರು ತಿಂಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಚರ್ಚಲ್ಲೇ ಮದುವೆ.
San Paulo.